ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ಮಿತ್ರರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಬಂದು ಕರ್ಮ ಸಿದ್ಧಾಂತ ಅಂತ. ಇದು ಆ್ಯಕ್ಚುಲಿ ಒಂದು ಮಧ್ಯದಲ್ಲಿ ಆಫ್ಟರ್ 10-15 ಕ್ಲಾಸಸ್ ಆದಮೇಲೆ ಹೇಳಬೇಕಾಗಿತ್ತು. ಆದರೆ ನಾನು ಈಗಲೇ ಹೇಳಬೇಕು ಅಂತ ಒಂದು ನಿರ್ಣಯ ತಗೊಂಡಿದ್ದೀನಿ. ಯಾಕೆ ಕರ್ಮ ಸಿದ್ಧಾಂತ ಅಂದರೆ ಏನು, ಯಾಕೆ ಎಲ್ಲ ಸುಧಾರಕರು ಎಲ್ಲ ಮಹಾಪುರುಷರು ಕರ್ಮದ ಬಗ್ಗೆನೇ ತುಂಬ ಮಾತಾಡಿದ್ದಾರೆ ಅಂದರೆ, ಅದು ಇಲ್ಲದೆ ಜೀವನವೇ ಇಲ್ಲ. ಜಾತಕದಲ್ಲಿ 10ನೇ ಮನೆ ಅಂತ ಬರುತ್ತೆ. ಆ 10ನೇ ಮನೆಯಲ್ಲಿ ಗ್ರಹ ಇದ್ದಾಗ, ಇಲ್ಲ 10ನೇ ಮನೆಯ ಮೇಲೆ ಗ್ರಹದ ದೃಷ್ಟಿ ಬಿದ್ದಾಗ ಮಾತ್ರ ಆ ಜಾತಕಕ್ಕೆ ಒಂದು ಶಕ್ತಿ ಇರುತ್ತೆ. ಆ ಜಾತಕನು ಏನೋ ಒಂದು ಮಾಡಬಹುದು ಜೀವನದಲ್ಲಿ ಅಂತ ಇದೆ. ಅದು ಖಾಲಿ ಇದ್ದರೆ ಆ ಜಾತಕವನ್ನೇ ನೋಡಬಾರ್ದು ಅಂತ ಕೆಲವೊಂದು ಗ್ರಂಥಗಳಲ್ಲಿ ಉಲ್ಲೇಖ ಇದೆ ಆ ಥರ. ಹೀಗಾಗಿ ಅಷ್ಟು ಮಹತ್ವ ಇದೆ ಕರ್ಮಕ್ಕೆ. ಬಸವಣ್ಣನವರು ಹೇಳಿದ್ದಾರೆ ಕಾಯಕವೇ ಕೈಲಾಸ ಅಂತ. ಕೃಷ್ಣ ಹೇಳಿದ್ದು ಮೊನ್ನೆ ಡಿಸ್ಕಸ್ ಮಾಡಿದ್ದೀವಿ, ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ. ಅದೇ ಥರ ಈಗ ಕರ್ಮ ಸಿದ್ಧಾಂತ ಯಾಕೆ ನಾನು ಇದನ್ನು ತುಂಬ ಮಹತ್ವ ಕೊಟ್ಟು ಮೊದಲೇ ಹೇಳ್ತಾ ಇದ್ದೀನಿ ಅಂತಂದರೆ, ಸ್ನೇಹಿತರೆ, ನಾವು ಮಾಡುವ ಪ್ರತಿಯೊಂದು ಕೆಲಸವು, ನಾವು ಮಾಡುವ ಪ್ರತಿಯೊಂದು ಕಾರ್ಯನೂ ನಕ್ಷತ್ರಗಳಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಅಂದರೆ ಅಲ್ಲಿ ನಮ್ಮ ರೆಕಾರ್ಡ್ ಇರುತ್ತೆ. ನಾವು ಏನೇನು ಕರ್ಮ ಮಾಡಿದ್ದೀವಿ, ಏನು ಕೆಲಸ ಮಾಡಿದ್ದೀವಿ, ಏನು ಪುಣ್ಯ ಪಾಪಗಳು ಎಲ್ಲವೂ ಪ್ರತಿಯೊಂದೂ ಆ ನಕ್ಷತ್ರದಲ್ಲಿ ಸೇವ್ ಆಗಿರುತ್ತೆ, ಸ್ಟೋರ್ ಆಗಿರುತ್ತೆ. ಅದರಿಂದನೇ ಅದೇ ನಕ್ಷತ್ರ ಬೆಳಕಿನ ರೂಪದಲ್ಲಿ, ಗ್ರಹಗಳ ರೂಪದಲ್ಲಿ ನಮಗೆ ರಿಸಲ್ಟ್ಸ್ ಕೊಡ್ತಾ ಇರುತ್ತೆ. ಜ್ಯೋತಿಷ್ಯವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು ಅಂತಂದ್ರೆ ಮೊದಲಿಗೆ ಭಗವದ್ಗೀತೆ ಹಾಗೂ ರಾಮಾಯಣ ಮಹಾಭಾರತ ಈ 3 ಕಾವ್ಯಗಳನ್ನ ನಾವು ಸರಿಯಾಗಿ ತಿಳ್ಕೊಂಡಿದ್ದೇ ಆದಲ್ಲಿ, ಅದನ್ನು ಅರ್ಥ ಮಾಡ್ಕೊಂಡಿದ್ದೇ ಆದಲ್ಲಿ ನಿಮಗೆ ಜ್ಯೋತಿಷ್ಯ ತಕ್ಕ ಮಟ್ಟಿಗೆ ಅರ್ಥ ಆಗ್ಬಿಡುತ್ತೆ. ಯಾಕೆಂದ್ರೆ ಇಲ್ಲಿ ಕಲಿಯುವ ಪ್ರತಿಯೊಂದು ಪಾಠಗಳನ್ನು, ಪ್ರತಿಯೊಂದು ವಿಷಯಗಳನ್ನು ಅದಕ್ಕೆ ಲಿಂಕ್ ಇದೆ. ಅದರಲ್ಲಿ ನಡೆಯುವ ಎಷ್ಟೋ ಘಟನೆಗಳಿಗೆ ಜ್ಯೋತಿಷೋತ್ತರ ಕೊಡುತ್ತೆ. ಭಗವದ್ಗೀತೆಯಲ್ಲಿ, ಮಹಾಭಾರತದಲ್ಲಿ ತುಂಬಾ ದೊಡ್ಡ ದೊಡ್ಡ ಲೆಸನ್ಸ್ ಇದೆ ನಮಗೆ ಜೀವನದಲ್ಲಿ ಕಲಿಯಬೇಕಾಗಿರುವಂಥದ್ದು. ಕುರುಕ್ಷೇತ್ರ ಯುದ್ಧಕ್ಕೂ ಮುಂಚೆ ಪಾಂಡವರ ಒಂದು ಗುಂಪು, ಕೌರವರ ಒಂದು ಗುಂಪು, ಧೃತರಾಷ್ಟ್ರ, ಭೀಷ್ಮಾಚಾರ್ಯರು ಕೃಷ್ಣನಲ್ಲಿ ಒಂದು ವಿನಂತಿಯನ್ನ ಮಾಡ್ಕೋತಾರೆ, ದಯವಿಟ್ಟು ನೀವು ಈ ಯುದ್ಧವನ್ನ ನಿಲ್ಲಿಸಬೇಕು ಅಂತ. ಕೃಷ್ಣನ ಲೀಲೆಗಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟವಾಗಿರುತ್ತೆ. ಮನಸ್ಸು ಮಾಡಿದ್ರೆ ಕೃಷ್ಣ ಪರಮಾತ್ಮ ಯುದ್ಧವನ್ನು ನಿಲ್ಲಿಸಬಹುದಿತ್ತು. ಆದರೆ ಮನುಷ್ಯ ತಾನು ಮಾಡಿರುವ ಕರ್ಮವನ್ನ ಅವನು ಅನುಭವಿಸಲೇಬೇಕು. ತನ್ನ ಪಾಪ ಕರ್ಮವನ್ನ ಅವನು ಅದರ ಫಲದ ರುಚಿಯನ್ನು ಸಹ ನೋಡಲೇಬೇಕು. ಅವನು ಎಲ್ಲಾ ನಿರ್ಧಾರಗಳನ್ನು ನಮ್ಮ ಮೇಲೇನೆ ಬಿಟ್ಟು ಆಗೋದನ್ನು ಯಾರಿಂದಲೂ ತಪ್ಪಿಸೋಕೆ ಸಾಧ್ಯವಿಲ್ಲ, ನಾನು ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ, ಇದೇ ಪ್ರಕೃತಿಯ ನಿಯಮ ಅಂತ ಹೇಳಿ ಅವರ ಮೇಲೆಯೇ ಬಿಡ್ತಾನೆ. ಯಾಕೆಂದ್ರೆ ಹಿ ಈಸ್ ಅ ವೆರಿ ಬಿಗ್ಗೆಸ್ಟ್ ಡಿಪ್ಲೊಮ್ಯಾಟಿಕ್ ಪರ್ಸನಾಲಿಟಿ. ಇದೇ ತರ ಕೃಷ್ಣ ಅಂತ ಒಂದು ವಾಕ್ಯದಲ್ಲಿ ಡಿಫೈನ್ ಮಾಡಕ್ ಹೇಳೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಕೃಷ್ಣ ಅಲ್ಲಿ ತುಂಬಾ ದೊಡ್ಡದಾದಂತಹ ಒಂದು ಮಾತನ್ನು ಹೇಳ್ತಾನೆ. ಬಹುಶಃ ಇದು ಎಲ್ಲರೂ ನೋಡೋದು ರೀತಿ ಬೇರೆ ಇರ್ಬೋದು. ಭಗವದ್ಗೀತೆನ ನೀವು ಎಷ್ಟು ಸಲ ಓದ್ತಿರೋ ಅಷ್ಟು ಹೊಸ ವಿಷಯಗಳು ನಿಮ್ಗೆ ಅರ್ಥ ಆಗುತ್ತೆ. ಈಗಿನ ಕಾಲದಲ್ಲಿ ಭಗವದ್ಗೀತೆ ಓದುವಂತ ಅಷ್ಟು ಪೇಷನ್ಸು ಈ ನಮ್ಮ ಯಂಗ್ ಜನರೇಷನ್ ಅವ್ರಿಗಿಲ್ಲ. ಇದಾರೆ, ಆದ್ರೆ ಕಮ್ಮಿ, ತುಂಬಾ ಕಮ್ಮಿ. ಅದ್ರಲ್ಲಿ ಒಬ್ರು ಇಬ್ರು ಓದ್ತಾರೆ. ಓದಕ್ಕಾಗದೇ ಇರುವಂತವ್ರು ಅದರ ಪಾಡ್ಕಾಸ್ಟ್ಗಳನ್ನ ಕೇಳಿ ವಿಡಿಯೋಗಳನ್ನ ನೋಡ್ಬೋದು. ಯೂಟ್ಯೂಬ್ ಅಲ್ಲಿ ಇದೆ, ತುಂಬಾ ಆ್ಯಪ್ಗಳಲ್ಲಿ ನಿಮಗೆ ಅದರ ಲಿಸ್ನಿಂಗ್ಸ್ ನೀವು ಕೇಳ್ಬೋದು. ಕೃಷ್ಣನು ಹೇಳಿರುವಂತ ಇಲ್ಲಿ ಒಂದು ಮಾತು ಬರುತ್ತೆ, ಅದು ನನಗೆ ತುಂಬಾ 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 ಎಚ್ಚರಿಕೆಯನ್ನು ನೀಡಿರುವಂತ ಮಾತು. ಅದು ಯಾವ ವಿಷಯ ಅಂತಂದ್ರೆ, ಮನುಷ್ಯನ ಫಲದ ಮೇಲೆ, ಕರ್ಮದ ಫಲದ ಮೇಲೆ ಮಾತ್ರ ನನಗೆ ಅಧಿಕಾರ ಇದೆ. ನೀವು ಮಾಡಿರುವಂತ ಕರ್ಮದ ಫಲವನ್ನು ಮಾತ್ರ ನಾನು ಕೊಡಬಹುದು, ಆದ್ರೆ ಬೇರೆಯವರ ಕರ್ಮದ ಮೇಲೆ ನನಗೆ ಅಧಿಕಾರ ಇಲ್ಲ ಅಂತ ಹೇಳ್ತಾನೆ. ಇದು ಸ್ವಲ್ಪ ತುಂಬಾ ಡೆಪ್ತ್ ಆಗಿರುವಂತ ಲೈನ್ ಇದೆ. ಅದು ತಿಳ್ಕೋಬೇಕು ಅಂತಂದ್ರೆ, ನೀವು ಏನ್ ಬೇಕಾದ್ರೂ ಕೆಲಸ ಮಾಡ್ಬೋದು, ಡಿಸ್ಟ್ರಾಯರ್ ಆಗ್ಬೋದು, ಕ್ರಿಯೇಟರ್ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಅದನ್ನ ಆ ದೇವರಿಂದನೂ ತಪ್ಸಕ್ಕಾಗಲ್ಲ. ಯಾಕೆಂತಂದ್ರೆ ನಿಮ್ಮ ಕರ್ಮದ ಮೇಲೆ ದೇವರಿಗೆ ಅಧಿಕಾರ ಇಲ್ಲ, ನಿಮ್ಮ ಕರ್ಮದ ಫಲದ ಮೇಲೆ ಅವರಿಗೆ ಅಧಿಕಾರ ಇದೆ. ಹೀಗಾಗಿ ನೀವು ಏನ್ ಕೆಲಸ ಮಾಡ್ತೀರೋ ಅದನ್ನ 2 ಬಾರಿ 4 ಬಾರಿ ಥಿಂಕ್ ಮಾಡಿ, ಇನ್ನೊಬ್ಬರಿಗೆ ಹರ್ಟ್ ಮಾಡದೇನೆ ಮಾಡುವಂತ ಕೆಲಸ ಅದು ನಿಮಗೆ
ಬೆಸ್ಟ್ ರಿಸಲ್ಟ್ಸ್ ಅನ್ನ ಕೊಡುತ್ತೆ. ನೀವು ಮಾಡಿರೋ ಪ್ರತಿಯೊಂದು ಕೆಲಸನೂ ನಕ್ಷತ್ರಗಳಲ್ಲಿ ಸ್ಟೋರ್ ಆಗುತ್ತೆ. ಇನ್ನು ಎಷ್ಟು ವರ್ಷ ಇದೀವೋ ಗೊತ್ತಿಲ್ಲ, ಕಲಿಯುಗ ಇನ್ನು ತುಂಬಾ ವರ್ಷಗಳಿದೆ. ನಾವು ಇನ್ನು ಎಷ್ಟು ವರ್ಷ ಬಿಟ್ಟು ಬರ್ತೀವೋ ಗೊತ್ತಿಲ್ಲ. ಯಾಕೆಂದ್ರೆ ಈ ಭವಸಾಗರವನ್ನ ದಾಟ್ಕೊಂಡು ಹೋಗೋದು ಅಷ್ಟು ಈಸಿನೂ ಅಲ್ಲ. ಸತ್ಕರ್ಮವನ್ನು ಮಾಡಿದಾಗ ಖಂಡಿತವಾಗಿಯೂ ನೀವು ಒಳ್ಳೆಯ ಫಲಗಳನ್ನು ಪಡೆಯಲು ಸಾಧ್ಯ. ಅದಕ್ಕೆ ಫಸ್ಟ್ ಕರ್ಮ ಸಿದ್ಧಾಂತವನ್ನು ಹೇಳಿದ್ವಿ. ನೀವು ಏನು ಮಾಡ್ತೀರೋ ಅದರ ಮೇಲೆ ಬರೀ ನಿಮ್ಮ ಹಕ್ಕು ಮಾತ್ರ ಇರುತ್ತೆ. ನೀವು ನಿಮ್ಮ ಪ್ರಯತ್ನದಲ್ಲಿ ಕನಸುಗಳು ಎಲ್ಲರಿಗೂ ಇರ್ತವೆ, ಆದರೆ ಪ್ರಯತ್ನ ಪಟ್ಟವರಿಗೆ ಮಾತ್ರ ಅದು ನನಸಾಗುತ್ತೆ. ಇಲ್ಲಿವರೆಗೂ ನೋಡಿರುವಂಥ ಎಲ್ಲರಿಗೂ ಧನ್ಯವಾದಗಳು.